ನಿರ್ಗುಣಸ್ಯ ಕ್ರಿಯಸ್ಯ ಪ್ರತ್ಯಗ್ಬೋಧಾನಂದ ರೂಪಸ್ಯ ಬುದ್ಧೇಃ ಭ್ರಾಂತ್ಯ ಪ್ರಾಪ್ತೋ ಜೀವಭಾವೋ ನ ಸತ್ಯೋ ಮೋಹಾಪಾಯೇನಾಸ್ತ್ಯ ವಸ್ತು ಸ್ವಭಾವಾತ್ ಯಾವದ್ಭ್ರಾಂತಿಃ ತಾವದೇವಾಸ್ಯ ಸತ್ತಾ ಮಿಥ್ಯಾಜ್ಞಾನೋ ಜೃಂಭಿತಸ್ಯ ಪ್ರಮಾದಾತ್ ರಜ್ವಾಂ ಸರ್ಪೋ ಭ್ರಾಂತಿಕಾಲೀನ ಏವ ಭ್ರಾಂತೇರ್ನಾಶೇನೈವ ಸರ್ಪೋಪಿ ತದ್ವತ್. ನಿನ್ನೆ ದಿನ ಈ ವಿದ್ವಾನ್ ಎನ್ನುವಂತಹ ಸ್ಟೂಡೆಂಟ್ ನನ್ನ ರೆಸ್ಪೆಕ್ಟ್ ಆಗಿ ಕರೆದಿರ್ತಕ್ಕಂತಹದ್ದು. ಸೊ ರೆಸ್ಪೆಕ್ಟ್ ಆಗಿ ಕರೆದಿರ್ತಕ್ಕಂತಹ ಸ್ಟೂಡೆಂಟ್ ಅನ್ನ ನಿಮಿತ್ತ ಮಾಡಿಕೊಂಡು ಆಕಾಶದ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಹೇಗೆ ಸಾರ್ವತ್ರಿಕವಾಗಿರ್ತಕ್ಕಂತಹ ನಿತ್ಯ ಸತ್ಯವಾಗಿರ್ತಕ್ಕಂತಹದ್ದು ಎಲ್ಲರೂ ನಾವು ಅದನ್ನ ಅನುಭವಿಸ್ತಾ ಇದ್ದರೂ ಕೂಡ ಆದರೆ ವಸ್ತುತಃ ಅದರ ಸ್ವರೂಪ ಏನಂತಂದ್ರೆ ಅದಕ್ಕೆ ನೀಲಿ ಅಂತಕ್ಕಂಥದ್ದು ಆರೋಪವಾಗಿರ್ತಕ್ಕಂಥದ್ದು, ಅದಕ್ಕೆ ನೀಲಿಯ ಗುಣ ಇಲ್ಲ ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ಮುಂದುವರೆದು ಈಗ ಆತ್ಮನ ಗುಣ ಮತ್ತು ಈ ಜೀವದ ಒಂದು ವಿಚಾರವನ್ನ ತೆಗೆದುಕೊಂಡು ಮೊದಲು 197 ನೋಡಣ್ರಿ, ಆಮೇಲೆ ಮತ್ತೆ 196 ನೋಡೋಣಂತೆ. ಒನ್ 197 ಅಲ್ಲಿ ಅಜ್ವಾಂ ಸರ್ಪೋ ಭ್ರಾಂತಿ ಕಾಲೀನ ಏವ ಭ್ರಾಂತೇರ್ ನಾಶೇ ನೈವ ಸರ್ಪ ಅಪಿ ತದ್ವತ್ ತತ್ವತ್ ತದ್ವತ್ ಸರ್ಪ ಅಪಿ ತದ್ವತ್ ಭ್ರಾಂತಿ ಕಾಲೇನ ಭ್ರಾಂತಿರ್ನಾಶೆ ನ ಸರ್ಪ ಅಂತ. ಇವನೇನು ಆರೋಪ ಮಾಡಿದ್ನಲ್ಲ, ಜೀವನಿಗೆ ಮುಕ್ತಿ ಅಂತಕ್ಕಂತಹದ್ದು ಇಲ್ವೇ ಇಲ್ಲ, ಯಾಕಂತಂದ್ರೆ ಅದು ಅನಾದಿ, ಅದು ಅನಂತ ಅಂತೇಳಿ ಟಾಪಿಕ್ ಮಾಡಿದ್ದವನು. ಅದನ್ನ ಅವರು ತೆಗೆದಾಕ್ಲಿಕ್ಕೋಸ್ಕರ ಸಲುವಾಗಿ ನಿನ್ನೆ ದಿನ ಒಂದು ಆಕಾಶದ ಎಕ್ಸಾಂಪಲ್ ಕೊಟ್ರು. ಸೊ ಇವತ್ತು ಕೂಡ ಮತ್ತೊಂದು ನಮ್ಮ ಅನುಭವಕ್ಕೆ ಬರುವಾಗಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದಾರೆ. ಶಂಕರ ವೇದಾಂತದಲ್ಲಿ ಇದು ರಜ್ಜು ಸರ್ಪನಾಯ ನ್ಯಾಯ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ರಜ್ವಾಂ ಅಂದ್ರೆ ಹಗ್ಗ. ಅದು ಹಗ್ಗ ಏನಾಗ್ತಿದೆ ಅಂದ್ರೆ ಭ್ರಾಂತಿ ಕಾಲೀನ ಏವ ಸರ್ಪ ಅಂತ. ಭ್ರಾಂತಿ ಕಾಲದಲ್ಲಿ ಅದು ಸರ್ಪವಾಗಿ ಕಾಣಿಸ್ತದೆ. ಭ್ರಾಂತಿ ಕಾಲೀನ ಅಂದ್ರೆ ಯಾವಾಗ ಮನುಷ್ಯ ಭ್ರಾಂತಿಗೆ ಒಳಪಡ್ತಾನ, ಯಾವಾಗ ಒಳಪಡ್ತಾನ ಭ್ರಾಂತಿಗೆ? ಆ ಸಂಜೆ ಗತ್ತಲಲ್ಲಿ ಹಗ್ಗವನ್ನ ಸರಿಯಾಗಿ ಕಾಣದೇ ಇದ್ದಾಗ, ಸೊ ಆ ಕತ್ತಲಿನ ಕಾರಣದಿಂದ ಅವನು ಆ ಹಗ್ಗವನ್ನ ಸರ್ಪವಾಗಿ ನೋಡ್ತಾನೆ. ಮತ್ತೆ ಸರ್ಪವಾಗಿ ನೋಡ್ತಕ್ಕಂಥದ್ದನ್ನ ಮಿಥ್ಯ ಅಂತ ಹೇಳ್ತಿಲ್ಲ, ಅಲ್ಲಿ ಕರೆಕ್ಟು ಸರ್ಪವಾಗಿ ಕಾಣಿಸಿಕೊಳ್ತದೆ. ಮತ್ತೆ ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಧರ್ಮಗಳು ಅವನ ಮೇಲೆ ಆರೋಪ ಆಗಿ ಅವನು ಹೆದರ್ಕೊಳ್ತಕ್ಕಂಥದ್ದಿರ್ಬೋದು, ಭಯ ಪಡ್ತಕ್ಕಂಥದ್ದಿರ್ಬೋದು, ಗಾಬರಿ ಆಗ್ತಕ್ಕಂಥದ್ದಿರ್ಬೋದು, ಇದೆಲ್ಲ ಸಿಂಪ್ಟಮ್ ಸಾಮಾನ್ಯವಾಗಿ. ಅಲ್ಲಿ ಸತ್ಯವಾಗಿರ್ಬೇಕಂತ ಇಲ್ಲ. ಯಾವಾಗ್ಲೂ ನಮಗೆ ನಿಜವಾಗಿದ್ದಾಗ ಮಾತ್ರ ನಮಗೆ ಭಯ ದುಃಖ ಅಂತೇನಿಲ್ಲ. ಈಗ ಭ್ರಾಂತಿ ಕಾಲದಲ್ಲಿ ನೋಡ್ತೀವಲ್ವಾ, ಅಲ್ಲಿ ಮಬ್ಬು ಕತ್ಲೆ ಇರೋದ್ರಿಂದ ಅಲ್ಲಿ ಈಗ ಹಗ್ಗ ಹಾವಾಗಿ ತೋರ್ತಾ ಇದೆ. ಹಗ್ಗ ಹಾವಾಗಿ ತೋರ್ತಾ ಇದೆ ಅಂತಂದ್ರೆ ಹಗ್ಗ ಅಲ್ಲಿ ಹಾವಾಗಿಲ್ಲ. ಬಹಳ ಜನ
ಪರಮಾತ್ಮ ಜಗತ್ತಾಗಿದ್ದಾನೆ ತಂದೆಗಳಿಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ತಕ್ಕಂತಹದ್ದು ಬಹಳ ಮಿಸ್ಟೇಕ್ ಅದ. ಹಾಗೆ ಕಲ್ಪನೆ ಮಾಡಿಕೊಂತಾರೆ. ಅವನು ಹಗ್ಗ ಹೆಂಗ ಹಗ್ಗವಾಗಿ ಇರ್ತದೋ ಹಾಗೆ ಪರಮಾತ್ಮನಾಗಿ ಇದ್ದಾನೆ. ಹಗ್ಗ ಹೆಂಗ ಕತ್ತಲಲ್ಲಿ ಸರ್ಪವಾಗಿ ಕಾಣಿಸ್ತಾ ಇದೆಯೋ ಹಾಗೆ ನಮಗೆ ಈ ಲಿಮಿಟ್ ಆಗಿರ್ತಕ್ಕಂತಹ ಇಂದ್ರಿಯಗಳ ಜ್ಞಾನದಿಂದ ನಮಗೆ ಈ ಅಯಂ ಅಂತಕ್ಕಂಥದ್ದು, ಅಹಂ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಇಂದ್ರಿಯಗಳಿಂದ ಸಿಗ್ತಕ್ಕಂತಹ ಸುಖದ ಅನುಭವ ಸತ್ಯವಾಗಿರುವಾಗ, ಹಾಗಾಗಿ ನಾನು ಜೀವ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಸೇರಿಕೊಂಡಿದೆ. ಭ್ರಾಂತಿ ನಾಶೆ, ಯಾವಾಗ ಆ ಕತ್ತಲು ಹೊರಟೋಗುತ್ತೆ ಅಥವಾ ಕತ್ತಲು ಹೊರಟೋಗುತ್ತೆ ಅಂತ ಅನ್ನೋದಕ್ಕೆ ಅರ್ಥ ಏನಂತಂದ್ರೆ, ಅವರು ಹೆದರಿಕೊಂಡಿರ್ತಕ್ಕಂಥದ್ದನ್ನ ನೋಡಿ ಯಾರಾದರೂ ಒಬ್ಬರು ತಿಳುವಳಿಕೆ ಇರ್ತಕ್ಕಂಥವ್ರು ಟಾರ್ಚ್ ತಗೊಂಡು ಬಂದು ಆ ಟಾರ್ಚ್ನ ಹಾಕಿದ್ರಂತಂದ್ರೆ ಅವಾಗ ಏನು ಹೊರಟೋಯ್ತು ಅಂತಂದ್ರೆ ಅವಾಗ ಕತ್ತಲು ಹೊರಟೋಯ್ತು. ಯಾವಾಗ ಕತ್ತಲು ಹೊರಟೋಯ್ತು ಆ ಕತ್ತಲಿನ ಜೊತೆಗೆ ಹಾವು ಕೂಡ ಹೊರಟೋಯ್ತು. ಹಾಗಿತ್ತಂದ್ರೆ ಹಾವಿತ್ತ? ವಸ್ತುತಃ ಹಾವಿದ್ದಿಲ್ಲ. ಕತ್ತಲಿನ ನಿಮಿತ್ತದಿಂದ ನಮ್ಮಲ್ಲಿ ಇರ್ತಕ್ಕಂತಹ ಪೂರ್ವ ಸಂಸ್ಕಾರದಿಂದ ಅದು ಭ್ರಾಂತಿಯಿಂದ ಕಲ್ಪಿಸಿಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಏನ್ ಸತ್ಯ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಅಜ್ಞಾನ ಅಂತಕ್ಕಂಥದ್ದು, ಕತ್ತಲು ಅಂತಕ್ಕಂಥದ್ದು ಸತ್ಯ. ಆ ಕತ್ತಲಿನ ಕಾರಣದಿಂದ ಅದು ಹಗ್ಗ ತಪ್ಪಾಗಿ ಹಾವಾಗಿ ಕಾಣಿಸಿಕೊಂಡಿದೆ. ಅದೇ ರೀತಿ ಇಲ್ಲಿ ನಾವು ವಸ್ತುತಃ ಆತ್ಮಸ್ವರೂಪರಾಗಿರ್ತಕ್ಕಂತಹ ನಾವು ಈ ಆ ಪರಮಾತ್ಮನ ಮಾಯಾ ಶಕ್ತಿ, ತ್ರಿಗುಣಾತ್ಮಕ ಶಕ್ತಿಗೆ ಬದ್ಧರಾಗಿ ಆ ಬದ್ಧರಾಗಿರ್ತಕ್ಕಂತಹದ್ದೇ ಅದು ಅಜ್ಞಾನ. ಆ ಅಜ್ಞಾನದ ಕಾರಣದಿಂದ ನಾವು ಗುಣಗಳಿಗೆ ಬದ್ಧರಾಗಿ ಅಯಂ ಜೀವ ಅಂತ ಅನ್ಕೊಂಡಿದ್ದೀವಿ. ಯಾವತ್ ಭ್ರಾಂತಿ ತಾವತ್ ಏವ ಅಸ್ಯ ಸತ್ತಾ ಅಂತ ಮೇಲೆದು. ಅದೇ 197 ಶ್ಲೋಕ. ಇದು ಕೆಳಗಡೆದು ಎಕ್ಸಾಂಪಲ್. ಯಾವತ್ತು ಭ್ರಾಂತಿ ಅಂದ್ರೆ ಎಲ್ಲಿಯ ತನಕ ಭ್ರಾಂತಿ ಇರ್ತದೋ ಅಲ್ಲಿಯ ತನಕ ತಾವತ್ ಏವ ಅಸ್ಯ ಸತ್ತ, ಅಲ್ಲಿ ತನಕ ಈ ಜೀವ ಸತ್ಯ ಅಂತಕ್ಕಂತಹದ್ದು ಸ್ಪಷ್ಟವಾಗಿರ್ತದೆ. ಹೆಂಗಲ್ಲಿ ಕತ್ತಲು ಇರೋ ತನಕ ಆ ಹಾವು ಹೆಂಗ ತೋರುತ್ತೋ ಆ ಮಬ್ಬುಗತ್ತಲು ಇರೋ ತನಕ, ಹಾಗೆ ಇಲ್ಲಿ ನಮಗೆ ಭ್ರಾಂತಿ ಇರೋ ತನಕ. ಏನು ಭ್ರಾಂತಿ? ಈ ಗುಣಗಳಿಗೆ ಅಧೀನವಾಗಿ ನಾನು ಅಂತಕ್ಕಂತಹದ್ದು ಏನು ನಾವು ಈಗಾಗಲೇ ನಿರ್ಧಾರ ಮಾಡಿಕೊಂಡಿದ್ದೆವೋ ಅಂತಹ ಭ್ರಾಂತಿ ಇರೋ ತನಕ ಈ ಜಗತ್ತು ನಮಗೆ, ಅಂದ್ರೆ ಜಗತ್ತು ಅಂತಂದ್ರೆ ಇಂದ್ರಿಯಗಳ ವ್ಯಾಪಾರದಿಂದ ತೋರುವಂತಹ ಈ ಜಗತ್ತು ಮಿಥ್ಯಾಜ್ಞಾನೋ ಜಂಬಿತಸ್ಯ ಪ್ರಮಾದಾತ್. ಈ ಮಿಥ್ಯಾಜ್ಞಾನದಿಂದ ಈ ಸಂಸಾರ ಅಂತಕ್ಕಂಥದ್ದು ಜೃಂಬಿತಸ್ಯ ಪ್ರಮಾದಾತ್. ಜೃಂಬಿತ ಅಂದ್ರೆ ಅತ್ಯಂತ ವೈಭವದಿಂದ ಎಲ್ಲ ಎಷ್ಟು ಜೃಂಬಿತ ಅಂದ್ರೆ ಎಷ್ಟು ವೈಭವ ಅಂತಂದ್ರೆ ಈ ಯಾವ್ದಾದ್ರು ಒಂದು ಮದುವೆ ಮಾಡುವಾಗ, ಮನೆ ಕಟ್ಟಿರುವಾಗ, ಗೃಹ ಪ್ರವೇಶ ದಿವಸ, ಮತ್ತೆ ಮ್ಯಾರೇಜ್ ದಿವಸ, ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ದಿನ, ಈ ಎಲ್ಲ ಸಮಯದಲ್ಲಿ ನೋಡ್ಬೇಕು ಅದು ಎಷ್ಟು ವಿಜೃಂಭಣಿತವಾಗಿರುತ್ತದೆ.
ಮತ್ತೆ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದ್ರ ಮಿಥ್ಯೆ ಅಂತ ಹೇಳ್ತೀಯಲ್ಲ. ಆದ್ರೆ ಆ ಕಾಲದಲ್ಲಿ ಅದು ಅಷ್ಟು ಮಧ್ಯಾಹ್ನದ ಸೂರ್ಯನಂತೆ ಪ್ರಖರವಾಗಿ ಬೆಳಗ್ತಾ ಇರ್ತದೆ. ಮಾಯಾಕಲ್ಪಿತ ಮಿಥ್ಯಾಜ್ಞಾನದ ಜಗತ್ತು ಎಷ್ಟು ವೈಭವ ಇರ್ತದೆ ನೋಡಿ. ನೋಡಿ ನಿಮ್ಗೆ ಎಷ್ಟು ಆನಂದ ಅಂತಂದ್ರೆ ಅಷ್ಟು ಆನಂದ ಇರ್ತದ. ನೀವು ನಿದ್ದೆ ಮಾಡಕ್ ಆಗ್ತಿರಂಗಿಲ್ಲ. ಈಗ ನಿದ್ದೆ ಮಾಡಿದ್ದೀವಿ, ನಿದ್ದೆ ಮಾಡಿಲ್ಲ ಅಂತನೂ ಕೂಡ ನಿಮ್ಗೆ ಫೀಲ್ ಆಗ್ತಿರಂಗಿಲ್ಲ. ಅದು ಎಷ್ಟು ಮಾಡಿದ್ರು ಇನ್ನು ಕಡಿಮೆ 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 ಅನಿಸ್ತಿರ್ತದೆ. ಮತ್ತೆ ಅಷ್ಟು ಉತ್ಸಾಹ ಇರ್ತದೆ ಅದು. ಅದು ಯಾವುದು ಕಡಿಮೆ ಆಗೋದಿಲ್ಲ ಉತ್ಸಾಹ. ಯಾಕೆ ಅಂತಂದ್ರೆ ಅದು ಬಹುದಿನದ ದಾಹ ಹೆಂಗ ತುಂಬಾ ಬಾಯಾರಿಕೆ ಆದಾಗ ನೀರು ಕುಡಿತಾ ಇದ್ದಾಗ ಎಷ್ಟು ಆನಂದ ಆಗುತ್ತ, ಆ ರೀತಿಯಾಗಿರ್ತಕ್ಕಂತಹ ದಾಹ, ಆ ದಾಹ ಈ ಕಾಲನ ಪರದೆಯಲ್ಲಿ ವಿಜೃಂಭಿಸ್ತಿರ್ತದೆ. ದಟ್ ಪೀರಿಯಡ್, ಆ ಮೂಮೆಂಟು ಅದು ಹಾಗೆ ಇರ್ತೇನೋ ಜೀವನ ಪೂರ್ತಿ ಅಂತಕ್ಕಷ್ಟು ಮಟ್ಟಿಗೆ ಅಷ್ಟು ವೈಭವ ಇರ್ತದೆ. ಆದ್ರೆ ಅದು ಅಷ್ಟು ರಿಯಾಲಿಟಿ ಇರ್ತಕ್ಕಂಥದ್ದು ಸತ್ಯನ ನೋಡಿದಾಗ ನಿಧಾನವಾಗಿ 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 ಅದು ಕರಗ್ತಾ ಬರ್ತದ. ಹೆಂಗ ಸಾಯಂಕಾಲ ಆಗ್ತಾ 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 ಸೂರ್ಯನ ಪ್ರಕಾರ ಕಡಿಮೆ ಆಗ್ತಾ ಬರ್ತದೋ ಹಂಗ ವಯಸ್ಸಾಗ್ತಾ 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 ಅದು ಪ್ರಖರತೆ ಕಡಿಮೆ ಆಗ್ತಾ ಬರ್ತದೆ. ಯಾಕಂತಂದ್ರೆ ಯಾವುದನ್ನ ಅನುಭವಿಸಕ್ಕೆ ಯಾವ್ದು ಇಂದ್ರಿಯಗಳ ಬಲಾಢ್ಯವಾಗಿದ್ದು ಯಾವಾಗ ಇಂದ್ರಿಯಗಳು ಕುಂದುತ್ತಾ ಬರ್ತಾವ ಅವಾಗ ಅದೆಲ್ಲನೂ ಕೂಡ ರಂಗ್ ಕಡಿಮೆ ಆಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಒಳಗಡೆಗೆ ಬಯಕೆ ಸಿಕ್ತಿರಂಗಿಲ್ಲ, ಆದ್ರೆ ಹೊರಗಡೆಗೆ ನಿರಾಶೆ ಬರ್ತಾ ಬರ್ತದೆ. ಈಗ ಯಾರಾದ್ರೂ ಸ್ವಲ್ಪ ಏಜ್ ಆಗಿರೋರಿಗೆ ನೀವು ಯಾವ್ದಾರ ಒಂದು ಮದುವೆ ಸಂಭ್ರಮಕ್ಕೆ ಹೋಗ್ರಿ, ಅವ್ರು ಏಜ್ ಆಗಿದ್ದು ಅಂತಂದ್ರೆ ಏನೇನು ಮದುವೆ ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಈ ಏಜಿಗೆ ಅಂತ ಅಲಂಕಾರ ಸುಮ್ನೆ ಏನೋ ಅಂತ ಅಂದ್ರೆ ಅದನ್ನ ಏನ್ ಮಾಡ್ತಾರೆ, ಅದನ್ನ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ಅದಕ್ಕೊಂದು ಪಿರಿಯಡ್ ಅದ, ಆ ಪಿರಿಯಡ್ ಅಲ್ಲಿ ಮಾತ್ರ ಅದಕ್ಕೆ ವ್ಯಾಲ್ಯೂ ಅದ. ಈ ಕಾಲ ಅಂತಕ್ಕಂಥದ್ದೊಂದು ಪಿರಿಯಡ್ ಅದ. ಹೆಂಗದು ಮಬ್ಬುಗತ್ಲ ಅಂತಕ್ಕಂಥದ್ದೊಂದು ಟೈಮ್ ಅದನ್ನು, ಹಾಗೆ ಇದು ಕಾಲ ಅಂತಕ್ಕಂಥದ್ದು ಪಿರಿಯಡ್. ಆ ಪಿರಿಯಡ್ ಅಲ್ಲಿ ಅಷ್ಟು ವಿಜೃಂಭಿಸ್ತಿರ್ತದೆ. ಅದು ವಿಜೃಂಭಿಸ್ತಿರ್ತಕ್ಕಂಥದ್ದು ಸತ್ಯ, ತಪ್ಪಲ್ಲ. ಆದ್ರೆ ಆ ವಿಜೃಂಭಣೆ ಹೆಂಗ ಲೈಟ್ ಹಾಕಿದಗಳಿಗೆ ಸರ್ಪ ಹೋಗ್ಬಿಡ್ತದೋ ಹಂಗ ಏಜಾಗ್ತಾ ಇಂದ್ರಿಯಗಳಲ್ಲಿ ಯಾವಾಗ ಬಲ ಕಡಿಮೆ ಆಗ್ತಾ ಬರ್ತದ ಅವಾಗ ಅದ್ರ ಸುಖ ಎಲ್ಲನೂ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಅದಕ್ಕೆ ಸುಮಾರು ಸಾರಿ ಹೇಳಿದ್ದೀನಿ, ಮತ್ತೊಂದು ಸಾರಿ ಹೇಳ್ತೀನಿ. ಶ್ರೀರಾಮಕೃಷ್ಣ ಪರಮಹಂಸರು ತಮಾಷೆ ಮಾಡ್ತಿದ್ರಂತ. ಅವರು ಒಬ್ರು ಅಲ್ಲಿ ಕಲ್ಕತ್ತಾದಲ್ಲಿ ಒಂದು ಯಾವುದೋ ಚೌಡೇಶ್ವರಿ ದೇವಾಲಯ ಇತ್ತು. ಆ ದೇವಾಲಯದ ಮತ್ತೆ ಚೌಡೇಶ್ವರಿ ಇವೆಲ್ಲ ಕಾಳಿ ಇವೆಲ್ಲ ದೇವತೆಗಳು ಯಾವ ಅಂತಂದ್ರೆ ಇವೆಲ್ಲ ಭೀಕರವಾಗಿರ್ತಕ್ಕಂತಹ ದೇವತೆಗಳಿಗೆ ಎಲ್ಲವೂ ಕೂಡ ನಿಮಗೆ ನೈವೇದ್ಯ ಅಂತಂದ್ರೆ ಅವಕ್ಕೆಲ್ಲ ನಾನ್ ವೆಜ್ ಅಲ್ವಾ. ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಒಬ್ಬರು ಬಂದು ಹೇಳಿದ್ರಂತೆ, ಸ್ವಾಮಿಗಳ ಇದು ಠಾಕೂರ್ ಪರಮಹಂಸರಿಗೆ ಠಾಕೂರ್ ಅಂತ ಕರಿತಿದ್ರು. ಠಾಕೂರ್ರೆ, ಆ ಚೌಡೇಶ್ವರಿ ಪೂಜಾರಿ ಇವಾಗ ಪ್ರಸಾದ ನಾನ್ ವೆಜ್ ತರಬೇಡ್ರಿ, ವೆಜ್ ತಾಂಬರಿ ಅಂತ ಹೇಳ್ತಾ ಇದ್ದಾನೆ. ದೇವಿ ಈಗ ನಾನ್ ವೆಜ್ ಊಟ ಮಾಡೋದಲ್ಲ ವೆಜ್ ಊಟ ಮಾಡ್ತಾಳೆ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರಂತ ಅವ್ರು. ಅವಾಗ ರಾಮಕೃಷ್ಣ ಪರಮಹಂಸರು ನಗಾಡಿಕೊಂತ ಹೇಳ್ತಾರೆ, ಈಗ ಅವನಿಗೆ ವಯಸ್ಸಾಗಿದೆ, ಹಲ್ಲುಗಳು ಶಕ್ತಿ ಕಡಿಮೆ ಆಗ್ಬಿಟ್ಟದೆ, ಆ ನಾನ್ ವೆಜ್ ಕಡಿಯಕ್ ಆಗಲ್ಲ ಅವನಿಗೆ. ಸೊ ಹಾಗಾಗಿ ಈಗ ಅವನು ವೆಜ್ಜಿಗೆ ಬಂದಿದ್ದಾನೆ ಅಂತ. ಹೀಗೆ ನಮ್ಮ ಏನು ಯಾವುದು ಸುಖ ಅಂತ ಇತ್ತು
ಆ ಸುಖ ಅಂತಕ್ಕಂಥದ್ದು ಇಂದ್ರಿಯಗಳ ಬಲ ಕಡಿಮೆ ಆದ್ಮೇಲೆ ಅದು ಸುಖ ಅಂತಕ್ಕಂಥದ್ದು ಭ್ರಾಂತಿ ಹೋಗ್ಬಿಡ್ತದೆ. ಅದೇ ರೀತಿಯಾಗಿ ಯಾವಾಗ ಮನುಷ್ಯನಿಗೆ ಸ್ವಸ್ಯ ದ್ರಷ್ಟು ನಿರ್ಗುಣಸ್ಯ ಅಕ್ರಿಯಸ್ಯ ಅಂತ, ಹಾಗೆ ವಸ್ತುತಃ ನಮ್ಮದು ಸ್ವರೂಪ ಏನಿದೆಯೋ ಆತ್ಮ, ಪ್ರತ್ಯೇಕ ಆತ್ಮ ಅಂತ ಏನ್ ಕರಿತೀವಿ, ಅದು ವಸ್ತುತಃ ಅಸಂಗರೂಪವಾಗಿರ್ತಕ್ಕಂತಹದ್ದು, ನಿರ್ಗುಣವಾಗಿರ್ತಕ್ಕಂತಹದ್ದು, ಮತ್ತೆ ಅಕ್ರಿಯವಾಗಿರ್ತಕ್ಕಂತಹದ್ದು. ಹಾವು ಅದು ಹರಿದಾಡೋದು ಇಲ್ಲ, ಅದು ಕಚ್ಚೋದು ಇಲ್ಲ, ಅದು ಯಾರನ್ನ ಭಯಪಡಿಸೋದು ಇಲ್ಲ, ಸುಮ್ಮನೆ ಇರ್ತಕ್ಕಂಥದ್ದು. ಅದು ಎಕ್ಸಾಂಪಲ್ ಸುಮ್ಮನೆ ಪರಿಚಯ ಮಾಡಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತೆ ಹಾವೇ ಆತ್ಮಸ್ವರೂಪ ಅಂತ ಅರ್ಥ ಮಾಡ್ಕೊಬಿಡ್ರಿ, ಸುಮ್ಮನೆ ಜಸ್ಟ್ ಓಲ್ ಕೊಡಕ್ಕೋಸ್ಕರ ಸಲುವಾಗಿ. ಹಾವು ಹಗ್ಗ ಯಾವಾಗ್ಲೂ ಕೂಡ ಅದೇನು ಭಯಪಡಿಸೋದಲ್ಲ ಅದು. ಹಾಗೆ ನಮ್ಮ ವಸ್ತು, ನಮ್ಮ ಆತ್ಮ ಸ್ವರೂಪ ಅದು ಅದು ಭಯದಿಂದ ಕೂಡಿರ್ತಕ್ಕಂಥದ್ದಲ್ಲ, ಯಾವುದೇ ಬಯಕೆಯಿಂದ ಕೂಡಿರ್ತಕ್ಕಂಥದ್ದಲ್ಲ. ಅದು ನಿರ್ಭಯವಾಗಿರ್ತಕ್ಕಂಥದ್ದು, ಮತ್ತೆ ಯಾವುದೇ ಬಯಕೆಗಳಿಲ್ದಿರ್ತಕ್ಕಂಥದ್ದು. ಪ್ರತ್ಯಕ್ ಬೋಧ ಆನಂದ ರೂಪ ಅಸ್ಯ ಬುದ್ಧೇ. ಆ ರೀತಿಯಾಗಿ ಅದು ಪ್ರತ್ಯಕ್ ಆನಂದ ರೂಪ, ಅದರದ್ದು ಸ್ವಭಾವ ಏನಂತಂದ್ರೆ ಸ್ವಭಾವತಃ ಆನಂದ ರೂಪದು. ಮತ್ತು ಅಕ್ರಿಯ ರೂಪ, ಯಾವುದೇ ಕ್ರಿಯೆ ಇಲ್ಲಾರ್ದೇನೆ ಅದು ಅಕ್ರಿಯ ರೂಪ. ಅದು ಕ್ರಿಯೆಯಿಂದ ಆನಂದ ಅಲ್ಲ. ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆ ಸುಷುಪ್ತಿಯಲ್ಲಿ ನೋಡ್ಬೋದು. ಇಂದ್ರಿಯ, ಮನಸ್ಸು, ಬುದ್ಧಿ ಯಾವುದು ಕ್ರಿಯೆ ಮಾಡದೇ ಇದ್ದಾಗಲೂ ಕೂಡ ನಮಗೆ ಸುಷುಪ್ತಿ ಆನಂದ ಅಂತಕ್ಕಂಥದ್ದು ಸಿಗುತ್ತೆ. ನಮಗೆ ಜಗತ್ನಾಗ ಅಂದ್ರೆ ಎಚ್ಚರದಾಗಿ ತಿಳ್ಕೊಂಡಿದ್ವಿ ನಾವು, ಜಾಗೃತ ಲೋಕದಲ್ಲಿ ಏನಾರ ಮಾಡಿದ್ರೆ ನಾವು ಆನಂದ ಅನುಭವಿಸ್ಬೋದು ಅಂತೇಳಿ. ಆದ್ರೆ ಅದು ಭ್ರಾಂತಿ ಜನ್ಯವಾಗಿರ್ತಕ್ಕಂಥದ್ದು, ಜೀವಭಾವದಿಂದ ಕೂಡಿರ್ತಕ್ಕಂಥದ್ದು, ಆತ್ಮಭಾವ ಅಲ್ಲ. ಆದ್ರೆ ಆತ್ಮಭಾವ ಹೆಂಗಂದ್ರೆ ಅಕ್ರಿಯವಾಗಿದ್ದನ್ನು ಕೂಡ ಅದು ಆನಂದವಾಗಿರ್ತಕ್ಕಂಥದ್ದು, ಮತ್ತೆ ಅದು ನಿರ್ಗುಣವಾಗಿರ್ತಕ್ಕಂಥದ್ದು. ಆದ್ರೆ ಹೆಂಗ ಭ್ರಾಂತಿಯಿಂದ ಹಗ್ಗ ಹಾವಾಗಿ ತೋರುತ್ತೋ ಹಾಗೆ ಅಜ್ಞಾನದಿಂದ ನಮಗೆ ನಾವು ಆತ್ಮ ಅಂತಕ್ಕಂಥದ್ದನ್ನ ಮರೆತು ನಾವು ಬುದ್ಧಿಯಿಂದ ಜೀವ ಅಂತ ಆರೋಪ ಆಗಿದೆ. ಆರೋಪ ಅಂದ್ರೆ ಬರೀ ಆರೋಪ ಅಲ್ಲ, ಅದು ರಿಯಾಲಿಟಿ, ಸತ್ಯ ಅಂತ ನಮಗೆ ಸ್ಪಷ್ಟವಾಗಿ ಮುದ್ರೆ ಹಾಕಿಬಿಟ್ಟಿದೆ. ಭ್ರಾಂತಿ ಪ್ರಾಪ್ತೋ ಜೀವಭಾವೋ ನ ಸತ್ಯ. ಈ ಏನು ಜೀವಭಾವ ಇದೆಯಲ್ಲ ಅದು ವಸ್ತುತಃ ಸತ್ಯ ಅಲ್ಲ, ಅದು ಭ್ರಾಂತಿ ಪ್ರಾಪ್ತ. ಭ್ರಾಂತಿಯಿಂದ ಅಯಂ ಜೀವ ಅಂತ ಅನ್ಕೊಂಡಿದ್ದೀವಿ ನಾವು. ನ ಅಸ್ತಿ ಅವಸ್ತು ಸ್ವಭಾವದ, ಅದು ವಸ್ತುತಃ ಅದು ವಸ್ತು ಇಲ್ವೇ ಇಲ್ಲ. ಆದ್ರೆ ವಸ್ತುವಿನಂತೆ ಸ್ವಭಾವ, ಅದು ಅದನ್ನ ನೋಡಿದ್ವಂತಂದ್ರೆ ಈರುಳ್ಳಿ ತರ. ಹೆಂಗ ಈರುಳ್ಳಿ ಅಂತಕ್ಕಂಥದ್ದನ್ನ ಬಿಡಿಸ್ತಾ ಹೋದ್ರಿ ಅಂತಂದ್ರೆ ಬರೀ ಸಿಪ್ಪೆಗಳಾಗ್ತಾ ಬಿಟ್ರೆ ಅದೇನು ಈರುಳ್ಳಿ ಅಂತಿತ್ತು, ಅದು ಏನು ಇರೋದಲ್ಲ ನೋಡಿ, ಅದು ಖಾಲಿ ನೋಡಿ. ಹಾಗೆ ಕೋಶಗಳಿಂದ ಬಿಡಿಸಿಬಿಟ್ರೆ ಜೀವ ಅಂತಕ್ಕಂಥದ್ದು ಭಾವನೆ ಇದ್ದಂಗೆ ಆಗಿಬಿಡ್ತದ. ಆದ್ರೂ ಕೂಡ ಅದೆಲ್ಲ ಸೇರ್ಕೊಂಡು ಒಂದು ಆಕಾರ ಅಂತ ತಳ್ಕೊಂಡ್ಬಿಟ್ಟದ. ಆಕಾರ ತಳೆದಿರ್ತಕ್ಕಂಥದ್ದು ಸತ್ಯ. ಆದ್ರೆ ಅದು ಯಾವುದರಿಂದ ಆಕಾರ ತಾಳಿದೆ ಅಂತಂದ್ರೆ ಮೋಹಾಪಾಯೆ, ಅಂದ್ರೆ ಮೋಹದ ದೆಸೆಯಿಂದ ಅದು ಒಂದು ರೂಪವನ್ನ ತಾಳಿ ನಾನು ಅಂತಕ್ಕಂಥದ್ದು ಅಲ್ಲಿ
ಪ್ರತಿಷ್ಠಾಪನೆ ಆಗಿದೆ. ಹೆಂಗ ಲೈಟ್ ಹಾಕಿದಗಳಿಗೆ ಅಲ್ಲಿ ಹಾವು ಇರೋದಿಲ್ವೋ, ಹಾಗೆ ಈ ನಮಗೆ ಶ್ರವಣ ಅಂತಕ್ಕಂಥದ್ದು ಜ್ಞಾನ ಆಗಿಬಿಡುತ್ತೆ ಅಂತಂದ್ರೆ ಅಲ್ಲಿ ಜೀವಭಾವ ಇರೋದಿಲ್ಲ, ಅಲ್ಲಿರ್ತಕ್ಕಂಥದ್ದು ಕೇವಲ ಆತ್ಮ ಅಂತ ಆಗತ್ತೆ. ಸೊ ಏನ್ ಪ್ರಶ್ನೆ ಕೇಳಿದ್ನಲ್ಲ ಅವನು, ಆ ಪ್ರಶ್ನೆಕ್ಕೆ ಅವರು ನೇರವಾಗಿ ಉತ್ತರ ಕೊಟ್ರು. ಅನಾದಿ ಕಾಲದಿಂದ ಇರ್ತಕ್ಕಂಥವನು, ಇವನು ನಾಶದಿಂದ ಇರ್ತಕ್ಕಂಥವನು ಅಂತೇನು ಆರೋಪ ಮಾಡಿದ್ನಲ್ವನು, ಎಸ್ ಕರೆಕ್ಟು. ಆದರೆ ಆತ್ಮ ಅಂತಕ್ಕಂಥದ್ದು ನಾವು ಇದು ಜೀವಭಾವದಿಂದ ದೇಹವನ್ನ ತೆಗೆದುಕೊಂಡಾಗ ಜನ್ಮಾಂತರಗಳನ್ನ ಹಿಡ್ತೀವಿ, ಕರೆಕ್ಟ್. ಆದ್ರೆ ಯಾವಾಗಲೂ ಇರ್ತಕ್ಕಂತಹ ಆತ್ಮನಿಗೆ ಜನ್ಮಗಳು ಎಲ್ಲಿಂದ ಬಂತಿದ? ಮತ್ತದು ಯಾವಾಗಲೂ ಹುಟ್ಟದೇ ಇರ್ತಕ್ಕಂಥದ್ದಕ್ಕೆ ಅದಕ್ಕೆ ನಾಶ ಇರೋದಿಲ್ಲ, ಅದಕ್ಕೆ ಮತ್ತೆ ಅನಂತನೂ ಇಲ್ಲ. ಅದು ನಿಮಗೊಂದು ಎಕ್ಸಾಂಪಲ್ ಅಂತಂದ್ರೆ ಗಣಪತಿದು. ಈ ಶನಿ ಯಾಕೆ ಗಣಪತಿಯನ್ನು ತುಂಬಾ ಬುದ್ಧಿವಂತ ಅಂತ ಹೇಳ್ತಾರೆ ಅಂದ್ರೆ, ಪುರಾಣದ ಒಂದು ಕಥೆ ನಿಮ್ಗೆ ಗೊತ್ತಿರ್ತದೆ, ಆದ್ರೆ ಇಲ್ಲಿ ಪ್ರಸ್ತುತ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಶನಿ ಎಲ್ಲರನ್ನ ಅವನು ಹಿಮ್ಮೆಟ್ಟಿಸಿದ್ದ, ಗಣಪತಿ ಹತ್ರ ಹೋದ. ನೀನ್ ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ, ಅದಕ್ಕೆ ನಿನಗೆ ಬಿಫೋರ್ ಹೇಳಕ್ ಬಂದಿದ್ದೀನಿ, ನನಗೆ ಟೈಮ್ ಬಂದಿದೆ, ಈಗ ನಿಮ್ ಮೇಲೆ ಶನಿಯನ್ನ ಪ್ರಯೋಗ ಮಾಡಬೇಕು ಅಂತ. ಗಣಪತಿ ಹೇಳಿದ, ಆಯ್ತು ಯಾವಾಗ ಬರ್ತೀಯ ಅಂತ ಕೇಳಿದ. ಸೊ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಶನಿ ಹೇಳಿದ. ಆಯ್ತು, ಅಲ್ಲಿ ಡೋರಿಗೆ ಬರೆದೋಗ್ಬಿಡು ಅಂತಂದ. ಆಯ್ತು, ನೆಕ್ಸ್ಟ್ ಡೇ ಶನಿ ಬಂದು, ಏನಯ್ಯ ಗಣಪತಿ, ಇವತ್ತು ನಾನು ನಿನ್ ಮೇಲೆ ನನ್ನ ಪ್ರಭಾವವನ್ನು ಬೀರ್ತಾ ಇದ್ದೀನಿ. ಗಣಪತಿ ಹೇಳಿದ, ಅಲ್ಲಿ ಬೋರ್ಡ್ ಏನ್ ಬರೆದಿದ್ದೀಯಾ ಅಂತ. ನಾಳೆ ಬಾ ಅಂತ ಬರೆದಿದ್ದೀನಿ. ಮತ್ತೆ ನಾಳೆ ಬಾ ಅಂತಂದ. ಸೊ ಹೀಗೆ ದಿನಾನು ಬಂದ್ರು ಕೂಡ ಅದು ಒಂದೇ ಸ್ಟೇಟ್ಮೆಂಟ್ ಗಣಪತಿದು, ನಾಳೆ ಬಾ ಅಂತ. ಸೊ ಹಾಗಾಗಿ ಶನಿ ಗಣಪತಿಯನ್ನ ಆಕ್ರಮಣ ಮಾಡಲೇ ಇಲ್ಲ. ಹಾಗೆ ಈ ಶ್ರವಣ ಅಂತಕ್ಕಂಥದ್ದು ಯಾವಾಗ ಈ ಅರ್ಥ ಆಗ್ತದೋ, ನಾನು ಆತ್ಮ ಅಂತಕ್ಕಂಥದ್ದು ಅರ್ಥ ಆಗ್ತದೋ, ಅವಾಗ ನಾಳೆ ಅಂತಕ್ಕಂಥದ್ದು ಅರ್ಥ ಏನಂತಂದ್ರೆ ಅವನಿಗೆ ಜನ್ಮ ಅಂತಕ್ಕಂಥದ್ದು ಇರೋದಿಲ್ಲ. ಜನ್ಮ ಅಂತಕ್ಕಂಥದ್ದು ಯಾರಿಗೆ? ಜೀವ ಅಂತ ಅನ್ಕೊಂಡಾಗ ಜನ್ಮ ಅಪ್ಲೈ ಆಗತ್ತಲ್ವಾ. ಅದು ಜೀವ ಅಂತಕ್ಕಂಥದ್ದು ಭ್ರಾಂತಿಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು. ಯಾವಾಗ ಭ್ರಾಂತಿ ಹೊರಟೋಗುತ್ತೆ ಅವಾಗ ಇರ್ತಕ್ಕಂಥದ್ದು ಆತ್ಮ ಒಂದೇ. ಸೊ ಆತ್ಮ ಇದ್ದಾಗ ಅವಾಗ ಆತ್ಮ ನಿನ್ನೆನೂ ಇತ್ತು, ಇವತ್ತಿನದ ನಾಳೆನೂ ಇರುತ್ತೆ. ಅದಕ್ಕೇನು ದಿನಗಳು ಬೇಕಾಗಿಲ್ಲ, ಕಾಲದಿಂದ ನಾವು ಗುಣಿಸ್ತಾ ಇದ್ದೀವಿ ಅಷ್ಟೇ. ಅದು ಕಾಲಾತೀತವಾಗಿರ್ತಕ್ಕಂತಹ ವಸ್ತು. ಕಾಲಾತೀತವಾಗಿರ್ತಕ್ಕಂಥ ವಸ್ತುವಿನಿಂದ ಹೆಂಗ ಕಾಲದಲ್ಲಿ ಅಳತೆ ಮಾಡ್ತೀರಿ ನೀವು? ಅಳತೆ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಆ ಕಾರಣದಿಂದ ಇಲ್ಲಿ ಶಿಷ್ಯನಿಗೆ ಬಂದಿರತಕ್ಕಂತಹ ಏನೊಂದು ಡೌಟ್ ಇತ್ತು, ಆ ಡೌಟ್ ಅನ್ನ ಅವರು ಬಹಳ ಸ್ಪಷ್ಟವಾಗಿ ಈ 2 ಶ್ಲೋಕದಲ್ಲಿ ವಿವರಿಸಿದರು. ಜೀವ ಅಂತಕ್ಕಂಥವನಿಗೆ ಮುಕ್ತಿ ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಪಾಪ ಹೇಳಿದ್ನಲ್ವಾ. ನ ನಿವರ್ತೀತ ತನ್ಮೋಕ್ಷ. ಇದು ಹೋಗೋದೇ ಇಲ್ಲ, ಇದು ಮತ್ತೆ ಹೋಗೋದೇ ಇಲ್ಲ ಅಂತ ಅಂದ್ಮೇಲೆ ಮತ್ತೆ ಅವನಿಗೆ ಮೋಕ್ಷ ಹೆಂಗಾಗತ್ತೆ ಹೇಳ್ರಿ? ಯಾಕಂದ್ರೆ ಅವನು
ಈ ಅನಾದಿನದೇ ನಾವು ತಿಂತಾನಲ್ಲ ಅವನು. ಅಂದ್ರೆ ಅವನ ಸ್ಟೇಟ್ಮೆಂಟ್ ಏನದಂತಂದ್ರೆ, ಸೊ ಜೀವ ಅಂತಕ್ಕಂಥದ್ದು ಗಾಢವಾಗಿ ಅದು ಸತ್ಯ ಅಂತಕ್ಕಂಥದ್ದು ಭಾವನೆ ಅವನಿಗೆ. ಯಾಕಂತಂದ್ರೆ ಅಯಂ ಅಂತಂದಾಗ ನಾವು ಒಂದು ಇದೊಂದು ಸ್ವಲ್ಪ ಕ್ಲಿಷ್ಟದ. ಯಾಕಂದ್ರೆ ಆತ್ಮ ಅಂತಕ್ಕಂಥದ್ದು ನಿರ್ಗುಣ, ಈಗ ಅಯಂ ಅಂತಕ್ಕಂಥದ್ದು ಗುಣ. ಈಗ ನಾವು ಯಾವಾಗ್ಲೂ ಕೂಡ ಈಗ ಗುಣಿಯಾಗೆ ಮಾತಾಡ್ತೀವಿ, ಹಾಗಾಗಿ ಅವನು ವಾದ ಕರೆಕ್ಟ್ ಅದ. ನಾವು ಜೀವಂತನೇ ಅಕ್ಸೆಪ್ಟ್ ಮಾಡಿಕೊಂಡೇ ಮಾತಾಡ್ತೀವಿ, ನಿರ್ಗುಣಿಯಾಗಿ ಮಾತಾಡಕ್ಕೆ ಬರಂಗಿಲ್ಲ ಅಲ್ವಾ. ಸೊ ಎಲ್ಲಿಯವರೆಗೆ ನಮಗೆ ಆ ನಿರ್ಗುಣದ ಸ್ಥಿತಿ ಅನುಭವ ಆಗದಿಲ್ವೋ, ಸೊ ಅಲ್ಲಿಯವರೆಗೆ ನಾವೆಲ್ಲರೂ ಕೂಡ ಜೀವಿಗಳೇ. ಇಲ್ಲ ನೀನು ಜೀವ ಅಲ್ಲ, ನೀನು ಆತ್ಮ ಅಂತ ಹೇಳಿದ ತಕ್ಷಣಕ್ಕ ಶಬ್ದ ಶ್ರವಣ ಆಯ್ತು ನಮಗೆ, ಇದು ಕರೆಕ್ಟ್. ಹೆಂಗ ಜೀವ ಅಂತಕ್ಕಂಥದ್ದು ನಿಸ್ಸಂಶಯವಾಗಿ ಹೆಂಗ ಸ್ಪಷ್ಟವಾಗಿದೆಯೋ, ಹಾಗೆ ಆತ್ಮ ಅಂತಕ್ಕಂತಹ ಜ್ಞಾನ ಸ್ವಭಾವ ಆಗ್ಲಿಲ್ಲ, ಅದು ಸ್ವರೂಪ ತಾಳ್ಬೇಕಲ್ವಾ. ಅದಿನ್ನು ಸ್ವರೂಪ ತಾಳಿಲ್ಲ ಅದು. ಈಗ ನಮಗೆ ಬರೀ ಶ್ರವಣ ಆಗಿದೆ. ಸೊ ಆ ಕಾರಣದಿಂದ ನೀವು ಭೃಗುವನ್ನ ತಗೊಳ್ಳಿ, ತೈತರಿಯದಲ್ಲಿ, ಚಾಂದೋಗ್ಯದಲ್ಲಿ ಇಂದ್ರನ ತಗೊಳ್ಳಿ, ಇನ್ನು ಬೇರೆ ಬೇರೆ ಕಡೆ ನೀವು ತಗೊಳ್ಳಿ. ಯಾಕೆ ಪುನಃ 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 ಮತ್ತೆ ಮತ್ತೆ ಹೇಳಿರ್ತಕ್ಕಂಥದ್ದು ಅಂತಂದ್ರೆ, ಹಾಗೆ ಅಷ್ಟು ಸುಲಭವಾಗಿ ಆತ್ಮ ಅಂತ ಹೇಳಿದಾಗ ನಾವು ಜೀವಭಾವ ತಕ್ಷಣಕ್ಕೆ ಹೋಗುದಿಲ್ಲ. ಹೆಂಗ ಲೈಟ್ ಹಾಕಿದಗಳಿಗೆ ಅಲ್ಲಿ ಸರ್ಪ ಮಾಯ ಆಗಿಬಿಟ್ಟು ಹಂಗೆ ಹೆಂಗ ರಿಯಾಲಿಟಿ ತೋರುತ್ತೋ, ಹಾಗೆ ಇಲ್ಲಿ ತಕ್ಷಣಕ್ಕೆ ಶ್ರವಣ ಅಂತಕ್ಕಂಥದ್ದು ಲೈಟ್ ಹಾಕಿದಗಳಿಗೆ ಅಜ್ಞಾನ ಅಂತಕ್ಕಂಥದ್ದು ಹೊರಟು ಹೋಗಿ ನಾನು ಒಂದೇ ಕ್ಷಣದಲ್ಲಿ ಆತ್ಮ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಎಲ್ಲ ವ್ಯವಹಾರಗಳು ಜೀವವನ್ನ ಆಧರಿಸಿಕೊಂಡು, ಇಟ್ ಈಸ್ ಸೋ ತುಂಬಾ ಸ್ಟ್ರಾಂಗ್ ಪಿಲ್ಲರ್ ಇಂದ ನಮ್ಮ ಇಡೀ ಸಂಸ್ಕಾರಗಳು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಆ ಒಂದೊಂದು ಸೌಧಗಳು, ಬಿಲ್ಡಿಂಗ್ಗಳು ಎಷ್ಟು ಬಲಿಷ್ಠವಾಗಿದ್ದಾವೆ ಅಂತಂದ್ರೆ ಅಷ್ಟು ಬಲಿಷ್ಠವಾಗಿದ್ದಾವೆ. ಸೊ ಆ ಕಾರಣದಿಂದ ಪುನಃ ಪುನಃ ಕೇಳಿದಾಗಲೂ ಪುನಃ 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 ಸಂಶಯ ಬರ್ತಾನೆ ಇರ್ತದ. ಯಾಕೆ ಸಂಶಯ ಬರ್ತದೆ ಅಂತಂದ್ರೆ ಆ ನಿರ್ಗುಣ ಸ್ಥಿತಿ ನಮಗೆ ಅನುಭವ ಬಂದಿಲ್ಲಲ್ವಾ, ಅದು ಅಕ್ರಿಯ ಸ್ಥಿತಿ ನಮಗೆ ಅನುಭವ ಬಂದಿಲ್ಲಲ್ವಾ. ಎಲ್ಲಿಯವರೆಗೆ ನಮಗೆ ಅದು ಸ್ಟ್ರಾಂಗ್ ಆಗಿ ಅನುಭವಿಸ್ತಾ ಹೋಗುದಿಲ್ವೋ, ಅಂದ್ರೆ ಅದು ಗಟ್ಟಿ ಆಗೋದಿಲ್ವೋ, ಅಲ್ಲಿ ತನಕನೂ ಕೂಡ ನಾವು ಸೊ ಇದರ ಶ್ರವಣ ಅಂತನೂ ಕೂಡ ಮಾಡ್ಲೇಬೇಕಾಗತ್ತೆ. ಆ ಕಾರಣದಿಂದ ಇಲ್ಲಿ ಆ ಶಿಷ್ಯನ ಪ್ರಶ್ನೆಗೆ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆತ್ಮ ಅಂತಕ್ಕಂಥದ್ದು ವಸ್ತುತಃ ಅದು ಆಲ್ರೆಡಿ ಮೋಕ್ಷ ಸ್ವರೂಪನೇ. ಅವನಿಗೆ ಮೋಕ್ಷ ಅಂತಕ್ಕಂಥದ್ದು ಮತ್ತೆ ಯಾವುದೋ ಒಂದು ಕಿರೀಟ ಇಡೋದು ಬೇಕಾಗಿಲ್ಲ. ಹೆಂಗದು ಪದ್ಮಶ್ರೀ ಅಂತಕ್ಕಂಥದ್ದು ಅಥವಾ ಭಾರತ ರತ್ನ ಅಂತಕ್ಕಂಥದ್ದು ಅದು ಬೇರೆಯವ್ರು ಧರಿಸಿದಾಗ ಫೀಲ್ ಆಗುತ್ತೆ, ಆದ್ರೆ ಅದೇ ಪದವಿಗೆ ಅದಕ್ಕೇನಿಲ್ಲ. ಅದು ಯಾಕಂದ್ರೆ ಅದು ಆಲ್ರೆಡಿ ಇದೆ ಅಲ್ವ. ಅದು ಹಾಗೆ ನಮ್ಮದು ಸ್ವರೂಪ ಅಂತಕ್ಕಂಥದ್ದು ಆತ್ಮನೇ ಆಗಿರ್ತಕ್ಕಂಥದ್ದು.
ಅದೇನು ಪಡ್ಕೊಳ್ಳೋದಲ್ಲ. ಇಲ್ಲಿ ಭ್ರಾಂತಿಯನ್ನ ತೆಗೆಯೋದು ಅಷ್ಟೇ ಕೆಲಸ. ಆ ಭ್ರಾಂತಿ ಹೊರಟೋಗ್ಬಿಡ್ತಂತಂದ್ರೆ ಅವಾಗ ಜೀವಭಾವ ಇರೋದಿಲ್ಲ. ಯಾಕಂದ್ರೆ ಅದು ವಸ್ತುತಃ ಅದಕ್ಕೆ ಫಾರ್ಮ್ ಇಲ್ಲ, ಬಟ್ ಫಾರ್ಮ್ ಆಗಿ ಕಾಣಿಸ್ಕೊಂಡದ. ಹೆಂಗ ಸೊ ನೀರು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಜಾಸ್ತಿ ತಂಪಾಗಿಬಿಟ್ರೆ ಹೆಂಗ ಐಸ್ ಆಗುತ್ತೋ, ಆ ರೀತಿಯಾಗಿ ಎಲ್ಲ ದ್ರವ್ಯಗಳು ಸೇರಿ ಒಂದು ಫಾರ್ಮ್ ಆಗಿಬಿಟ್ಟಿದೆ, ಸಂಸ್ಕಾರಗಳು ಎಲ್ಲ ಸೇರಿ. ಸೊ ಹಾಗಾಗಿ ನಮಗೆ ಫಾರ್ಮ್ ಮೇಲೆನೆ ನಮಗೆ ಅಭಿಮಾನ ಇರೋದ್ರಿಂದ ನಮಗೆ ಇದೆಲ್ಲನೂ ಕೂಡ ಈ ಭ್ರಾಂತಿ, ಅನೇಕ ರೀತಿಯಾಗಿರ್ತಕ್ಕಂತಹ ಭ್ರಾಂತಿ, ಇಂತಹ ಎಲ್ಲ ಭ್ರಾಂತಿಗಳನ್ನ ನಾವು ತೆಗೆದಾಕ್ಬೇಕು ಅಂತಂದ್ರೆ, ಸೊ ಈ ವಾಕ್ಯಗಳನ್ನ ಮತ್ತೆ 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 ನಾವು ಚಿಂತನೆ ಮಾಡಬೇಕು. ಯಾವಾಗ ನಾವು ನಿತ್ಯ 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 ಇದನ್ನ ಚಿಂತನೆ ಮಾಡ್ತಾ ಇರ್ತೀವಿ, ಹಾಗಾದ್ರೆ ನಿತ್ಯ ನಿತ್ಯ ಒಂದೊಂದು ಸಂಸ್ಕಾರ, ಹೆಂಗ ಸಂಸಾರ ಅಂತಕ್ಕಂಥದ್ದು. ಈಗ ನೋಡಿ, ಯಾರೋ ಒಂದು ಹುಡುಗ ಹುಡುಗಿ ಈಗ ಲವ್ ಮಾಡ್ತಾರೆ ಅಂತ ಇಟ್ಟುಕೊಳ್ಳಿ. ಆ ಲವ್ ಮಾಡ್ತಕ್ಕಂತಹದ್ದೇನು ಒಂದು ಆ ಮೂಮೆಂಟು, ಅದರ ಏನು ಅಭಿವ್ಯಕ್ತಿ, ಏನು ಆ ಎಲ್ಲ ವ್ಯವಹಾರಗಳಿದೆವು, ಅದು ಹುಡುಗನಿಗೇನ ಕಲ್ಸೋದ್ ಬೇಕಾಗಿಲ್ಲ, ಹುಡುಗಿಗೇನು ಕೂಡ ಕಲ್ಸೋದ್ ಬೇಕಾಗಿಲ್ಲ. ಜಸ್ಟ್ ಒಂದು ಸನ್ನೆ, ಒಂದು ನೋಟ, ಹೆಂಗ ತನ್ನಿಂದ ತಾನೇ ಆ ಒಂದು ಕ್ಷಣದಲ್ಲಿ ನೂರಾರು ಯೋಚನೆಗಳು ಹೆಂಗ ಟಕ 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 ಅಂತ ತಾವೇ ಮೂಡ್ತಾ ಬರ್ತವೆ. ಯಾಕೆ ಹೆಂಗ ಅಷ್ಟೊಂದು ಫಾಸ್ಟ್ ಆಗಿ ಹೆಂಗ್ ಬಂದು ಅಂದ್ರೆ ಅದು ಆಲ್ರೆಡಿ ಇದೆ, ಅದು ಕನ್ಸದ್ ಬೇಕಾಗಿಲ್ಲ, ಅದು ಜಸ್ಟ್ ಒಂದು ಕ್ಲಿಕ್ ಆಗ್ಬೇಕಾಗಿತ್ತು ಅಷ್ಟೇನೆ. ಯಾಕೆ ಅಂತಂದ್ರೆ ಅದರದ್ದು ಅನಂತ ಕಾಲದಿಂದ ಈ ಲವ್ ಇದೆ, ಇದೇನು ಇವತ್ತೇನಿಲ್ಲ, ಅದು ಅನಾದಿ ಕಾಲದಿಂದ ಇದೆ. ಅದು ಸಂಸ್ಕಾರಗಳಿದೆ ನಮ್ಮಲ್ಲಿ. ಹೆಂಗ ಒಂದು ನೋಡಿದಗಳಿಗೆ, ಒಂದು ಹುಡುಗಿನ ನೋಡಿದಗಳಿಗೆ ಹೆಂಗ ಅದು ಕ್ಲಿಕ್ ಆಗ್ತಾ ಹೋಗುತ್ತದೋ, ಹಾಗೆ ಈ ಸಂಸಾರ ಅಂತಕ್ಕಂಥದ್ದು ಅನಂತ ಕಾಲದಿಂದ ನಮ್ಮೊಳಗಡೆ ಬೀಜಗಳಿದೆವು. ಆ ಬೀಜಗಳು ತುಂಬಾ ಬಲಿಷ್ಠವಾಗಿದ್ದಾವೆ. ಈ ಶ್ರವಣ ಅಂತಕ್ಕಂಥದ್ದು ಒಂದು ಬೀಜ, ಅದೇನ್ ಮಾಡ್ತಂದ್ರೆ ತನ್ನಂಗ್ ಮಾಡ್ಕೊಂಡ್ಬಿಡುತ್ತದು. ಇದು ಭಾರಿ ಸೋಜಿಗೆ. ಇದು ತಿಳುವಳಿಕೆ ಇಲ್ಲದೆ ಇರುವಾಗ ಒಂದು ರೀತಿ ಇರ್ತಕ್ಕಂಥ ಅಜ್ಞಾನದ ಮೇಲೆ, ಮತ್ತೆ ಒಂದಿಷ್ಟು ಶಾಸ್ತ್ರ ತಿಳಿದ ಮೇಲೆ ಇನ್ನೊಂದು ರೀತಿ ಇರ್ತಕ್ಕಂಥ ಅಜ್ಞಾನ ಬರ್ತದ. ಸೊ ಆ ಅಜ್ಞಾನವನ್ನ ಅವನು ಜ್ಞಾನಿಯಾಗಿರೋನು ಮಾತ್ರ ನೋಡಕ್ ಬರ್ತದೆ, ಉಳಿದ್ರೆ ಗೊತ್ತಾಗೋದಿಲ್ಲ ಮಾಡ್ತಕ್ಕಂಥ ಅಜ್ಞಾನ ಹೆಂಗಂತ ಹೇಳ್ಬಿಟ್ಟು. ನಾವು ಪಾಠ ಮಾಡೋದು, ನಾವು ಏನ್ ಮಾತಾಡೋದು ಸ್ಟೈಲಲ್ಲಿ ನೋಡಿದ್ವಿ ಅಂತಂದ್ರೆ ಜ್ಞಾನಿ ಆಗಿರ್ತಕ್ಕಂಥ ಗೊತ್ತಾಗುತ್ತೆ, ಇವನು ಶ್ರವಣದ ಅಭಿಮಾನದಿಂದ ಹೆಂಗ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಪಾಠ ಮಾಡುವಾಗ ಎಲ್ಲರೂ ಜ್ಞಾನಿಗಳ ತರನೇ ಫೀಲ್ ಆಗಿಬಿಡ್ತದಂತದ್ದು. ಆತ್ಮ ಅಂತಂದ್ರೆ ನನ್ನ ಆತ್ಮ ಸ್ವರೂಪರು, ನೀವು ಜೀವ ಸ್ವರೂಪರು ಅಂತೇನೆ ಅವನು ತನ್ನ ತಾನು ಕನ್ಸಿಡರ್ ಮಾಡಿಕೊಂಡು ಶುರು ಮಾಡಿಕೊಂಡ್ಬಿಡ್ತಾನೆ ಅವನು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಮರಳು ಮಾಡ್ತಕ್ಕಂತಹ ಈ ಸಂಸಾರದ ಬೀಜಗಳು ಬಹಳ ಪ್ರಬಲವಾಗಿದ್ದಾವೆ. ಆ ಪ್ರಬಲವಾಗಿರ್ತಕ್ಕಂತಹ ಜೀವಗಳು, ಸಂಸ್ಕಾರಗಳು, ಅವನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ತೆಗಿಬೇಕು. ಆ ಸಂಪೂರ್ಣವಾಗಿ ತೆಗೆದಾಗ ಅವಾಗ ಅದ್ರದ್ದು ಎಲ್ಲ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಭ್ರಾಂತಿ ಹೊರಟೋಗುತ್ತಾ. ಯಾವಾಗ ಅದು ಭ್ರಾಂತಿ ಹೊರಟೋಗುತ್ತಾ ಅವಾಗ ಭ್ರಾಂತಿಜನ್ಯವಾಗಿರ್ತಕ್ಕಂತಹ ಈ ಜೀವಭಾವ ಹೊರಟೋಗುತ್ತೆ. ಅವಾಗ ಅಲ್ಲಿರ್ತಕ್ಕಂತಹದ್ದು ಕೇವಲ ಆತ್ಮ ಮಾತ್ರ ಇರ್ತದೆ. ಹೆಂಗದು ಈ ಗಣಿಯಲ್ಲಿ ಆ ಮಣ್ಣಿಗೆ ಮೆತ್ತಿಕೊಂಡಿರ್ತಕ್ಕಂಥದ್ದು, ಚಿನ್ನಕ್ಕೆ ಮೆತ್ತಿಕೊಂಡಿರ್ತಕ್ಕಂಥದ್ದು, ಬೇಡವಾಗಿರ್ತಕ್ಕಂಥ ಮಣ್ಣು ತೆಗಿತಾ ಹೋಗ್ಬಿಟ್ರೆ ಕೊನೆಗೆ ಅದು ಹೆಂಗ ಪ್ಯೂರ್ ಚಿನ್ನ ಉಳ್ಕೊಳ್ತದೆ.
ಹಾಗೆ ಇದೆಲ್ಲ ಮೆತ್ಕೊಂಡ್ಬಿಟ್ಟಿದ್ದೇವೆ ಮೇಲೆ ಈ ಕೋಶಗಳಿಂದ. ಒಂದೊಂದು ಕೋಶಗಳ ಲೇಯರ್ಗಳ ಅಭಿಮಾನಗಳನ್ನು ತೆಗಿತಾ ಬಂದಾಗ ಅವಾಗ ಇರ್ತಕ್ಕಂಥದ್ದು ಅದು ಆತ್ಮ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೋಕ್ಷ ಅಂತಕ್ಕಂಥದ್ದು ಇಲ್ಲ. ಸೊ ಇದು ಎಷ್ಟು ಆಳವಾಗಿದೆ ಇದರ ಬೇರುಗಳು ಅಂತಕ್ಕಂಥದ್ದನ್ನ ಮತ್ತೆ ಅವರು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ನಾಳೆ ನೋಡೋಣ ಅಂದ್ರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.